ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಗಸೆ ಬೀಜ ಅಕ್ಕಿ ಬಳಸಿ ಈ ಹೇರ್ ಜೆಲ್ ಹೇಗೆ ಮಾಡೋದು ನೋಡೋಣ ಬನ್ನಿ. ವಾರದಲ್ಲಿ ಒಂದು ದಿನ ಈ ಹೇರ್ ಜೆಲ್ ಯೂಸ್ ಮಾಡೋದ್ರಿಂದ ಹೇರ್ನ ಸ್ಟ್ರೈಟ್ ಮತ್ತು ಶೈನಿಯಾಗಿ ಮಾಡುತ್ತೆ. ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ಅಗಸೆ ಬೀಜಕ್ಕೆ ಫ್ಲಾಕ್ಸ್ ಸೀಡ್ಸ್ ಅಂತ ಕರೀತಾರೆ. ಅಗಸೆ ಬೀಜದಲ್ಲಿ ಒಮೆಗಾ 3 ವಿಟಮಿನ್ ಇ ಹೇರಳವಾಗಿರುತ್ತೆ. ಅಗಸೆ ಬೀಜ ಕೂದಲನ್ನು ಸ್ಟ್ರಾಂಗ್ ಮಾಡುತ್ತೆ. ಈ ಜೆಲ್ ಮಾಡೋಕ್ಕೆ ಮನೇಲಿ ಯೂಸ್ ಮಾಡೋ ಯಾವ ಅಕ್ಕಿನಾದರೂ ಬಳಸ್ಬೋದು. ಅಕ್ಕಿ ಬೆಂದು ಗಂಜಿ ಆಗುತ್ತೆ. ಆ ಗಂಜಿನ ಬಳಸೋದ್ರಿಂದ ಕೂದಲು ಸ್ಟ್ರೈಟ್ ಆಗುತ್ತೆ. ಹೇರ್ನ ಸ್ಟ್ರೈಟ್ ಆ್ಯಂಡ್ ಶೈನಿಯಾಗಿ ಮಾಡುತ್ತೆ. ಡ್ಯಾಮೇಜ್ ರಿಪೇರ್ ಮಾಡುತ್ತೆ. ಏರ್ ಗ್ರೋತ್ ಮಾಡುತ್ತೆ. ಕರ್ಲಿ ಹೇರ್ಗೆ ಇದು ಒಂದು ನ್ಯಾಚುರಲ್ ಜೆಲ್. 10ರಿಂದ 15 ನಿಮಿಷ ಕುದಿಸಿದ್ರೆ ಸಾಕು. ಅದು ಜೆಲ್ ಫಾರ್ಮ್ ಆಗಿ ಬರುತ್ತೆ. ಸ್ವಲ್ಪ ನೀರು ಇರುವಾಗಲೇ ನಾವು ಸ್ವೀಟ್ ಮಾಡುವಾಗ ಒಂದೇಳೆ ಪಾಕ ಅಂತ ಮಾಡ್ತೀವಲ್ಲ, ಆ ರೀತಿ ಬೆರಳುಗಳಿಂದ ಇಟ್ಟು ನೋಡಿದ್ರೆ ಒಂದು ದಾರ ಬಂದು ಹಾಗೆ ಬರಬೇಕು. ಆವಾಗ ಜೆಲ್ ಕರೆಕ್ಟಾಗಿ ರೆಡಿಯಾಗಿದೆ ಅಂತ. ತುಂಬ ಬೇಯಿಸಿದ್ರೆ ದಪ್ಪ ಆಗುತ್ತೆ. ಈ ರೀತಿ ಸೋಸ್ಕೊಳ್ಳಿ. ಇದರಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ. ಅದ್ರ ಬದಲು ಒಂದು ಕಾಟನ್ ಬಟ್ಟೆಯಲ್ಲಿ ಸೋಸಿದ್ರೆ ಬೇಗ ಜೆಲ್ ಸಿಗುತ್ತೆ. ಈ ರೀತಿ ಜೆಲ್ ರೆಡಿ ಆದಮೇಲೆ ಅದಕ್ಕೊಂದು 2 ಟೇಬಲ್ ಸ್ಪೂನ್ ಹರಳೆಣ್ಣೆ ಮಿಕ್ಸ್ ಮಾಡಿಕೊಂಡು ಕೂದಲಿನ ಬುಡಕ್ಕೆ ಹಚ್ಚಬೇಕು. ಸ್ವಲ್ಪ ಕೂದಲು ತೆಗೆದು ತಲೆಯ ಬುಡದಿಂದ ತುದಿವರೆಗೂ ಈ ಜೆಲ್ಲನ್ನು ಹಚ್ಚಿದ್ರೆ ಕ್ಲೀನಾಗಿ ಅದು ಹೀರ್ಕೊಳ್ಳುತ್ತೆ ಜೆಲ್ಲನ್ನು. ಈ ಜೆಲ್ ಹಚ್ಚಿದ ನಂತರ 1 ಅವರ್ ಬಿಟ್ಟು ಉಗುರು ಬೆಚ್ಚನ ನೀರಲ್ಲಿ ತಲೆ ಸ್ನಾನ ಮಾಡಬೇಕು. ವಾರಕ್ಕೊಂದ್ಸರಿ ಆದರೂ ಈ ಜೆಲ್ನ ಬಳಸೋದ್ರಿಂದ ಕೂದಲು ತುಂಬ ಕಪ್ಪಾಗಿ ಇರುತ್ತೆ. ಕಡಿಮೆ ವೆಚ್ಚದಲ್ಲಿ ಸಿಲ್ಕಿ ಹೇರ್ನ ಈಸಿಯಾಗಿ ಪಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.